ನಮಸ್ಕಾರ. ತಮ್ಮೆಲ್ಲರಿಗೂ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನಿಂದು ಗಲಗಲಿಯ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿದ್ದೇನೆ. ಈ ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡಲಿದ್ದೇನೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಶೃಣ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರನೋಪನಿಷದೈಃ ಗಾಯಂತಿ ಯಂ ಸಾಮಗಾತ್ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಶ್ಚಾಂತಂ ನ ವಿದುಃಸುರಾ ಅಸುರಗಣಾಃ ದೇವಾಯ ತಸ್ಮೈ ನಮಃ. ಆನಮ್ರೋ ಭಕ್ತಜನ ಆನಂದೋ ಗುರುವ ರಾನಂದ ತೀರ್ಥ ಸಮಯ ಜ್ಞಾನಂ ಪ್ರಶಸ್ಯಮತೆ ತಾನಂ ತರಾತಿ ಪುನಂ ಪುನಾತಿ ಕೃಪಯ ಶ್ರೀನಂದ ಸೂನು ಗುಣ ಗಾನಂ ತುನೋತಿ ಭುವಿ ದಿನಂ ಜನಂ ಭವಶುಚ ದೂನಂ ಸುಧಾರ್ಸನಿ ಪಾನಂ ಪ್ರಸಾದ್ಯಮತಿ ಪೀನಂ ಪುನಾತಿ ಕೃಪಯ. ಇದು ರಾಯರ ಸ್ತೋತ್ರ. ನಮ್ಮ ಗಾಲವ ಕ್ಷೇತ್ರ ಹೋದ ಸಲ ಬಂದಾಗ ನೀವು ಗಾಲವ ಕ್ಷೇತ್ರದ ಮಹಿಮಾ ಕೇಳಿದ್ರಿ. ಬಾಬಾಚಾರ್ಯರ ಮಹಾತ್ಮ ಹಾಗೂ ಮುದ್ಗಲಾಚಾರ್ಯರದು ಎಲ್ಲ ಕೇಳಿದ್ದೀರಿ. ನರಸಿಂಹಾಚಾರ್ಯರು ಅಂತ ಬಾಬಾಚಾರ್ಯ ಮಕ್ಕಳು, ಅವರಿಗೆ 5 ಮಂದಿ ಗಂಡಸು ಮಕ್ಕಳು. 5 ಮಂದಿ ಒಳಗೆ 4ನೇದವರು ರಾಮಾಚಾರ್ಯ ಗಲಗಲಿ ಅಂತ, ಅವ್ರು ಹೆಚ್ಚು ಬೆಳಗಾವಿ ಒಳಗೆ ಕಳೆದರು. ಅವರು ಒಮ್ಮೆ ಮಂತ್ರಾಲಯಕ್ಕೆ ಹೋಗಿದ್ರು. ಮಂತ್ರಾಲಯಕ್ಕೆ ಹೋದಾಗ ಅವರು ರಾಯರ ಸೇವಾ ಮಾಡ್ಲಿಕ್ಕತ್ತು. 2 ಪ್ರದಕ್ಷಿಣೆ ಹಾಕಿದ್ರು. 3ನೇ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋದ ಕೂಡಲೇ ಅವ್ರ ಕಾಲು ನೋಯಿಸ್ಲಿಕ್ಕತ್ತು. ನಾ ಸೇವಾ ಮಾಡ್ಲಿಕ್ಕೆ ಬಂದೀನಿ, ರಾಯರ ಯಾಕೆ ಸೇವಾ ನಾನು ತಗೊಳ್ರು? ಇಲ್ಲ, ನಿಂದು ಸೇವಾ ಆಗಿರಲ್ಲ, ನೀನು ಸುಧಾ ಓದಿದವ, ನಾನು ಬರೆದಂಥ ಗ್ರಂಥ ಪರಿಮಳ, ಆ ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡಿ ಸೇವಾ ಮಾಡಬೇಕೆ ಹೊರತಾಗಿ ಈ ಸೇವಾ ಅಲ್ಲ, ಅದು ದೇಹದಂಡನ ಅಲ್ಲ ಅಂತ ಹೇಳಿದಕ್ಕೋಸ್ಕರವಾಗಿ ಅವರಲ್ಲೇ ಪರಿಮಳ ಗ್ರಂಥವನ್ನು ಪಾರಾಯಣ ಮಾಡಿದ್ರು. ಅವರಿಗೆ ಮಗ ಹುಟ್ಟಿದ, ಮಗನ ಹೆಸರು ಪರಿಮಳ ಅಂತ ಇಟ್ಟು. ಇದು ಗಲಗಲಿ ಮನೆತನದ ಹಿನ್ನೆಲೆ. ಅವರ ಶಿಷ್ಯರು ನಮ್ಮ ಕಾಕಂಡ್ಕಿ ರಾಮಾಚಾರ್ಯ, ಅವರವ್ರ ಸಹಪಾಠಿಗಳು, ಆದರೂ ಕೂಡ ಅವರಲ್ಲೇ ಹೆಚ್ಚು ಇರ್ತಿದ್ರು. ಅವರು ಅದೇ ಪರಿಪಾಠದಲ್ಲಿ ಬಂದವರು. ಪೂರ್ವದಲ್ಲಿ ಈಗ 400 ವರ್ಷದ ಹಿಂದೆ ಇನ್ನ ರಾಯರಿದ್ರು. ರಾಯರಿದ್ದಾಗ ಬಾಗಲಕೋಟೆಯ ಒಳಗೆ ವಿದ್ವತ್ ಸಭಾ ನಡೆದಿತ್ತು. ಸುಧಾ ಗ್ರಂಥದ ಪರೀಕ್ಷಾ ತಗೊಳ್ಳೋದು, ಶಿಷ್ಯರಿಂದ ಪರೀಕ್ಷಾ ತಗೊಳ್ಳೋದು, ತದನಂತರ ಅವರು ತಾವು ಅನುವಾದ ಮಾಡೋದು. ಆವಾಗ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಬಂದಿದ್ರು. ಉತ್ತರಾದಿ ಮಠಾಧೀಶರಾದ ವಿದ್ಯಾಧೀಶರನ್ನ ಕರೆಸಿದ್ರು. ಬಾಗಲಕೋಟೆಯಲ್ಲಿ ಶಿಷ್ಯರ ಪರೀಕ್ಷಾ ಆಯ್ತು, ಎಲ್ಲ ಆಯ್ತು. ನಂತರ ರಾಯರು ತಾವು ಬರೆದಂತಹ ಗ್ರಂಥದಲ್ಲಿ ಪರಿಮಳದ ಶ್ಲೋಕವನ್ನು ಅಂದರು. ಅಂದಾಗ ಅಲ್ಲೇ ಕೂತಂಥ ವಿದ್ವಾಂಸರು ಎಲ್ಲರೂ ಚಪ್ಪಾಳೆ ತಟ್ಟಿದಾಗ, ಈ ಸಮಯದೊಳಗೆ ನಾವೇನಿಲ್ಲಿ ವಾಕ್ಯಾರ್ಥ ಮಾಡ್ತಾ ಇದ್ದೀವಿ, ಈ ಸಮಯದಲ್ಲಿ ನುಚ್ಚಾಚಾರ್ಯರು ಬಂದಿದ್ರು ಚಲೋ ಇರ್ತಿತ್ತು. ನುಚ್ಚಾಚಾರ್ಯರು ಅಂದ್ರೆ ಯಾರು ಅಂದ್ರೆ ಯಾದವಾರ್ಯರು. ಯಕ್ಕುಂಡಿಯಲ್ಲಿ ಯಾದವಾರ್ಯರು ಇದ್ರು. ಅಲ್ಲೇ ನಮ್ಮ ಮನೆತನದವರು ಶ್ರೀಪತಿ ಮತ್ತು ಯದುಪತಿ ಇಬ್ರು ವಿಜಾಪುರ ಆದಿಲ್ಶಾಹಿ ಇದರಲ್ಲಿ ಸಂಸ್ಥಾನದಲ್ಲಿ ಸೈನಿಕರನ್ನ ಕೂಡಿಸೋದು, ಎಲ್ಲರೇ ಅವಾಗ ಸಹಾಯ ಮಾಡೋದು. ಅವರು ಹಾಗೆ ಹಾಯ್ತಾ ಹೋದಾಗ ಯಕ್ಕುಂಡಿ ಒಳಗೆ ಒಂದು ದೊಡ್ಡ
ಗಿಡ ಕಟ್ಟಿ ಕಾಣಿಸ್ತು. ಯಾರೋ ಮಹನೀಯರಿದ್ದಾರೆ ಅಂತ ದರ್ಶನಕ್ಕೆ ಹೋದರು. ಅವರು ದರ್ಶನಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಆ ಸಮಯದಲ್ಲಿ ಅವರು ಸೈನ್ಯ ಯಾವ ರೀತಿ ಇರಬೇಕು ಆ ಪ್ರಕಾರ ವೇಷಭೂಷಣಗಳನ್ನು ಹಾಕಿದ್ರು. ಆವಾಗ ಯಾದವಾರ್ಯರು ಕೇಳ್ತಾ ಇದ್ದಾರೆ, ಏನಪ್ಪ ಬಾಹ್ಯ ರಕ್ಷಣೆ ಮಾಡ್ಕೊಂಡು ಆಂತರಿಕ ಏನಾದರೂ ಮಾಡ್ಕೊಂಡೆ ಅಂತ. ಜ್ಞಾನೋದಯ ಆಯ್ತು. ಜ್ಞಾನೋದಯ ಆಗಿ ತಮ್ಮ ಎಲ್ಲ ವಸ್ತುಗಳನ್ನು ಕರೆದುಕೊಟ್ಟು ನಮಗೆ ದೀಕ್ಷಾ ಕೊಡಬೇಕು ಅಂತ. ಆವಾಗ ಅವರು ಶಿವರಪಾಲಿಗೆ ಕರ್ಕೊಂಡು ಬಂದು ಉತ್ತರಾದಿ ಮಠಾಧೀಶರಾದಂಥ ವಿದ್ಯಾಧೀಶರ ಕಡೆಯಿಂದ ಇವರಿಗೆ ದೀಕ್ಷಾ ಕೊಡ್ತಾರೆ. ಆ ಯಾದವಾರ್ಯರು ಅಲ್ಲೇ ಇದ್ದಾರೆ, ವಿದ್ಯಾಧೀಶರು ಅಲ್ಲೇ ಇದ್ದಾರೆ, ರಾಯರು ಅಲ್ಲೇ ಇದ್ದಾರೆ. ತ್ರಿವೇಣಿ ಸಂಗಮ. ನುಚ್ಚಾಚಾರ್ಯ ಇದ್ದಾರೆ ಅಂದ್ಕೊಳ್ಳೆ ಇವರು ಮರಿ ಕೂತಿದ್ರು, ನಾನು ಇಲ್ಲೇ ಇದ್ದೀನಿ ಅಂತ ಬಂದ್ಬಿಟ್ಟು 3 ಮಂದಿ ಕೂತಾಗ ನನ್ನ ಅನಿಸಿದ ಮಟ್ಟಿಗೆ ನಮ್ಮ ರಾಮಾಚಾರ್ಯರು ಅವಾಗಿದ್ರೇನು ಅಂತ, ಕಾಕಂಡಿಕೆ ರಾಮಾಚಾರ್ಯ ಇದ್ರೇನು ಅಂತ ನನಗೆ ಅನಿಸ್ತದೆ. ಇದು 400 ವರ್ಷದ ಹಿಂದಿನ ಸುದ್ದಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇಶನಂ ಯಹ ಸಂಸಾರೇ ಕಲುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಜನ್ಮ ಇತ್ತು. ಆವಾಗ ಈ ಸುಧಾ ಹೇಳು ಮುಂದೆ ರಾಮಾಚಾರ್ಯರು ಕೂತಿದ್ರೇನು ಅಂತ, ನೀವು ಗಲಗಲಿಗೆ ಏನು ಬರ್ತೀರಿ ಅಂತ ಕೇಳ್ದಂಗಾತಂತ ರಾಮಾಚಾರ್ಯ ಅವರು. ನಾ 3 ಶತಮಾನೋತ್ಸವ ಆಗೋದ್ರಾಗ ಬರ್ತೀನಿ ಅಂತ ಹೇಳಿದ್ರಂತ. ಅದೇ ಪ್ರಕಾರವಾಗಿ 69ನೇ ಇಸ್ವಿಯಲ್ಲಿ ರಾಯರು ಇಲ್ಲಿ ಬಂದಾರ, ನಮ್ಮ ಗಲಗಲಿಗೆ ಬಂದದ್ದು. ಆವಾಗ ಅದೇ ರಾಮಾಚಾರ್ಯ ಇದ್ರು, ಅದೇ ರಾಯರ ಇದ್ರು. ಆವಾಗ ಸಶರೀರ ಇದ್ರು. ಈಗ ಮೃತ್ತಿಕಾದಿಂದ ಬಂದ್ರು ನಮ್ಮೂರಿಗೆ, ಗಲಗಲಿಗೆ ಬಂದ್ರು. ಅದೇ ರಾಮಾಚಾರ್ಯರು ಅವಾಗ ಯಾವುದೋ ಒಂದು ಆಚಾರ ಆಗಿದ್ರು. ಆದರೆ ಗಲಗಲಿಗೆ ಯಾವುದೇ ರಾಮಾಚಾರ ಆಗಿಲಿ, ಕಾಕಂಡಿಕೆ ರಾಮಾಚಾರ ಆಗಿ ಗಲಗಲಿಗೆ ಬಂದಾರ, ರಾಯರನ್ನ ತಂದಾರ ಅಂತ ನನ್ನ ಅನಿಸಿದ ಮಟ್ಟಿಗೆ ನಾ ಹೇಳ್ತಾ ಇದ್ದೀನಿ. ಇದು ಗಲಗಲಿಗೆ 69ನೇ ಇಸ್ವಿಗೆ ಬಂದಂಥದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆರಾಧನೆಯ ಎಂದು ಇಂಥ ಒಂದು ಪವಿತ್ರವಾದ ಪರ್ವ ದಿನದಂದು ನಾನು ಗಲಗಲಿಯ ಒಂದು ರಾಯರ ದಿವ್ಯ ಸನ್ನಿಧಿಯಲ್ಲಿ ಕುಳಿತುಕೊಂಡು ಅವರ ಒಂದು ಮಾಹಿತಿಯನ್ನು, ಅವರ ಒಂದು ಕ್ಷೇತ್ರ ಪರಿಚಯವನ್ನ ಪೂಜ್ಯ ರಾಮಾಚಾರ್ಯ ಕಟ್ಟಿಯವರಿಂದ ತಿಳಿಸುವ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ಗೋವಾ ಕನೆಕ್ಟ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರೆಲ್ಲರಿಗೂ ಈ ಒಂದು ಶುಭ ದಿನದಂದು, ಪರ್ವಕಾಲದಂದು ಶುಭವಾಗಲಿ, ರಾಯರು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ, ಆಚಾರ್ಯಗೆ ನಮಸ್ಕಾರ. ನಮಸ್ಕಾರ. ಇನ್ನೊಂದ್ಸರಿ ತಮ್ಮ ಹೆಸರನ್ನು ಹೇಳ್ಬಿಡಿ. ರಾಮಾಚಾರ್ಯ ಬಾಳಾಚಾರ್ಯ ಕಟ್ಟಿ. ತಾವು ಎಷ್ಟು ವರ್ಷ ಆಯ್ತು ಇಲ್ಲಿ ಇದ್ಬಿಟ್ಟು? ನಾನು 74ನೇ ಇಸ್ವಿಯಿಂದ ಇಲ್ಲಿ ಇರ್ತಾರೆ. ಇಲ್ಲೇ ಇದ್ದೀರಿ. ಅಪಾರ ಪಾಂಡಿತ್ಯ. ನಿಮ್ಮ ಮುಂದೆ ಕೂತ್ಕೊಂಡು ನಾನು ಮಾತಾಡುವಷ್ಟು ಯೋಗ್ಯತೆ ಇಲ್ಲ. ಮತ್ತೆ ಅದು ರಾಯರ ಎದುರುಗಡೆ ಕೂತ್ಕೊಂಡಿದ್ದೀನಿ. ನನ್ನ ಪುಣ್ಯ ಅನ್ಕೊಳ್ತೀನಿ. 2ನೇ ಬಾರಿ ನಿಮ್ಮ ಎದುರು ಕೂತ್ಕೊಂಡಿದ್ದೀನಿ. ನಾವು ಅಷ್ಟ ಪಂಡಿತರಲ್ಲ, ಇಲ್ಲ. ಆದರೆ ಕೆಲವೊಂಬಲ್ಲವರಿಂದ ಕಲಿತು ಆ ಪ್ರಕಾರವಾಗಿ ನಾನು ನನಗೆ ತಿಳಿದಷ್ಟು ಮಾತ್ರ ಇಲ್ಲಿ ಹೇಳಬಹುದು ಹೊರತಾಗಿ ನಾನು ಅಜ್ಞಾನಿ. ಅದು ಬುದ್ಧಿ ಕೊಟ್ಟಂಥ ರಾಯರು ಯಾವ ರೀತಿ ಮಾತಾಡಿಸ್ತಾ ಇದ್ದಾರೋ ಅದನ್ನ ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ. ಅದು ಪಂಡಿತರ ಒಂದು ಏನಂತಾರೆ ವಿನಯ ಲಕ್ಷಣ. ಅದು ಯಾರು ತಾವು ಪಂಡಿತ ಅಂತ ಹೇಳ್ಕೊಳ್ಳೋದಿಲ್ಲ. ಅದ ಬಗ್ಗೆ ನಾನು ನಮಸ್ಕಾರ, ನಿಮ್ಮ ನಿಜಕ್ಕೂ ನಾನು ನಮಸ್ಕಾರ ಮಾಡಬೇಕು. ಈಗ ಗಲಗಲಿ ಹೆಸರು ಬಂತು, ಹೇಗೆ ಬಂದ್ರು ಅನ್ನೋದನ್ನ ನಾನು ತಿಳಿಸ್ಕೊಟ್ರಿ. ಈಗ ಮುಂದೆ ನನಗೆ ಈಗ ರಾಮಾಚಾರ್ಯ ಅಂತ ಹೇಳಿದ್ರಿ. ರಾಮಾಚಾರ್ಯರು ಭೂಪತಿ ವಿಠಲ ದಾಸರು ಅವರು ಹೇಗೆ ಬಂದ್ರಿ ಇಲ್ಲೇ, ಆನಂತರ ಈ ಮಠ ಸ್ಥಾಪನೆ ಯಾವಾಗ ಮಾಡಿದ್ರು ಅನ್ನೋದು ನನಗೆ ಸ್ವಲ್ಪ ತಿಳಿಸ್ಕೊಡ್ರಿ. ಗಲಗಲಿಯಲ್ಲೇ ರಾಮಾಚಾರ್ಯರು ಇರ್ತಾ ಇದ್ರು. ಸ್ವಾತಂತ್ರ್ಯ ಯೋಧರವರು ಈ ಚಳವಳಿಯಲ್ಲಿ ಭಾಗವನ್ನ ವಹಿಸ್ತಾ ಇದ್ರು. ಹಿಂದಕ್ಕೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಚಳವಳಿ ಅಂತ ಆಗ್ತಾ ಇತ್ತು. ಆ ಚಳವಳಿ ಒಳಗೆ ಇವರ ಹಾಡು ಬರೆದು ಕೊಡಬೇಕು. ಆ ಚಳವಳಿಗೆ ಎಲ್ಲರೂ ಕೂಡ ಹಾಡಬೇಕು, ಜೇಂಡಾ ಹಿಡ್ಕೋಬೇಕು, ಓಡಾಡಬೇಕು, ಬ್ರಿಟಿಷರ ಕಡೆ ಹೊಡೆತ ತಿನ್ಬೇಕು, ಅಲ್ಲಿಂದ ಪೋಸ್ಟ್ ಹೊಡಿತಿದ್ರು, ಮೇಲೇನು ಬರ್ತಿತ್ತು ಅದನ್ನು ಹೊಡಿತಿದ್ರು. ಹೀಗೆ ಅನೇಕ ಕಷ್ಟಗಳನ್ನು ಪಟ್ಟಂಥ ರಾಮಾಚಾರ್ಯರು ನಮ್ಮ ದೇಶಕ್ಕೆ ಸ್ವತಂತ್ರ ತರಲಿಕ್ಕೂ ಕೂಡ
ಅವರೇ ಕಾರಣ ಅಂತ ಒಬ್ಬರು, ಅದರೊಳಗೆ ಒಬ್ಬರು ನಮ್ಮ ಊರಾಗ 4-5 ಮಂದಿ ಇದ್ದಾರೆ. ಗಲಗಲಿ ಒಳಗೆ ಬ್ರಾಹ್ಮಣರೇ ಅದ್ರಾಗ ತತ್ರಾಪಿ ಕಾಕಂಡಕಿ ರಾಮಾಚಾರ್ಯರು, ಗುಡಿ ರಾಮಾಚಾರ್ಯರು, ಹನುಮಂತಾಚಾರ್ಯ ಹುಬ್ಬಳ್ಳಿ, ಅಲ್ಲಿಂದ ಶೂದ್ರಲ್ಲಿ ಒಬ್ಬ ಕತ್ತಿ ಮಹಾದೇವಪ್ಪ ಅಂತ ಇದ್ದ. ಹೀಗೆ ಅಲ್ಲಿಂದ ಶಾಪುರ ಸತ್ಯಕಾಮ ಅಂತ ಅವ್ರ ಹೆಸರು, ಬಾಬಾಚಾರ್ಯ ಶಾಪುರ, ಅವರು ಒಬ್ಬರು ಸಾಹಿತಿಗಳು. ಇದು ಗಲಗಲಿ ಅಂದ್ರೆ ಸಾಮಾನ್ಯ ಅಲ್ಲ, ಎಲ್ಲ ಊರು ಬೇರೆ, ಗಲಗಲಿ ಬೇರೆ. ಗಲಗಲ್ ಪಡ್ಕೊಂಡಂಗ ಆಗ್ತದ. ಗಲಗಲಿ ಅಂದ್ರೆ ಗಾಲವ ಕ್ಷೇತ್ರ ಮೂಲ ಹೆಸರು ಇದಕ್ಕೆ. ಗಾಲವ ಋಷಿಗಳು ಇಲ್ಲಿ ತಪಸ್ಸು ಮಾಡಿದಂತ ಸ್ಥಳ, ಪುಣ್ಯಕ್ಷೇತ್ರ. ಅದನ್ನ ಹಿಂದಿನ ಸಮಯದಲ್ಲಿ ತಮಗೆ ಹೇಳಿದ್ದೆ. ಅದು ಈಗ ನದಿ ಬಂದಂತ ಸಮಯದಲ್ಲಿ ಆ ಗಾಲವ ಋಷಿಗಳು ಇಲ್ಲಿ ತಪಸ್ಸು ಮಾಡ್ತಾರ ಅಂತ ತಿಳ್ಕೊಂಡು ಇಲ್ಲೊಂದು ಸ್ಮಾರಕ ಮಾಡಿದ್ದಾರೆ. ಅದೇನು ಒರಿಜಿನಲ್ ಸ್ಮಾರಕ ಅಲ್ಲ. ಮತ್ತು ನಮ್ಮ ಆಚಾರ್ಯರು ಯಾದಲಿಶಾಹಿ ಆನೆಯ ಮದ ಏರಿ ಬಂದಿತ್ತು, ಅದಕ್ಕೊಂದಾಗ ಅದರ ಗೋರಿ ಕೂಡ ನಮ್ಮ ಪಂಚಾಯಿತಿಯಿಂದ ಅದನ್ನು ಹಿಂದಿನ ಸಂದರ್ಭದಲ್ಲಿ ತಮಗೆ ಹೇಳಿದ್ದೇನೆ. ರಾಮಾಚಾರ್ಯರು ಸ್ವಾತಂತ್ರ್ಯ ಯೋಧರು. ಸ್ವಾತಂತ್ರ್ಯ ಯೋಧ ಇದ್ದು ಮಕ್ಕಳು 4 ಮಂದಿ ಗಂಡಸು ಮಕ್ಕಳು. ಆ ಗಂಡಸು ಮಕ್ಕಳಿಗೆ ವಿದ್ಯಾ ಕಲಿಸಿದ್ರು. ವಿದ್ಯಾ ಕಲಿಸಿ ಅವ್ರನ್ನ ಪಂಡಿತರನ್ನ ಮಾಡಿದ್ರು. ಎಲ್ಲದರಾಗೂ ಪಂಡಿತರವರು. ನಮಗೆ ಹೆಚ್ಚು ಇದ್ದದ್ದು ಆನಂದ ತೀರ್ಥರು. ಅವರವ್ರ ಜೊತೆಗೆ ಬರ್ತಾ ಇದ್ರು. 1969ನೇ ಇಸ್ವಿಯೊಳಗೆ ಇಲ್ಲಿ ಸ್ಥಾಪನಾ ಮಾಡೋಣ ಅಂತ ನಾನು ಈ 400 ವರ್ಷದ ಇತಿಹಾಸ ಹೇಗದೆ ಹಾಗೆ ಇಲ್ಲಿ ರಾಯರು ಬರ್ಬೇಕಂತ ಏನೋ ಅಪೇಕ್ಷೆ ಇತ್ತೋ ಏನೋ. ಇದೆಲ್ಲ ಏನದ, ಇದು ಒಬ್ಬೊಬ್ಬರ ಮನೆ ಇದ್ದು. ಕೆಲವು ಮಂದಿ ಇರ್ತಿದ್ರು, ಕೆಲವು ಮಂದಿ ಇಲ್ಲ. ಬ್ರಾಹ್ಮಣರ ವಸ್ತಿ ನಮ್ಮಲ್ಲೇ ಸಾಕಷ್ಟು ಅದೇ ಇದೆ. ಇದು ಹಬ್ಬನೋಣ ಅಂತ ಹೆಸರು ಇದಕ್ಕೆ. ಅಲ್ಲಿರ್ತಕ್ಕಂಥದ್ದು ನೀವೇನೀಗ ಇದ್ದಿರಲ್ಲ, ಅದು ಆಚಾರೋಣಿ. ಕೇವಲ ವೈದಿಕ ಬ್ರಾಹ್ಮಣರು ಅಲ್ಲಿರ್ತಿದ್ರು. ಅದು ಅಷ್ಟು ಅಂತ ಬಂದ್ರಿ ನಾವು ಗಲಗಲಿ ಮಂತಂದವರೇ. ಮುಂದೆ ಆ ಕಡೆ ಹೋದ್ರೆ ಸ್ಮಾರ್ತರೋಣಿ ಅಂತ. ಇದು 3 ಯಾವುದೇ ಕಾರ್ಯಕ್ರಮ ಆದರೂ 3 ಓಣಿಯವರು ಕೂಡಿ ನಾವು ಮಾಡ್ತಾ ಇದ್ವಿ. ನಮ್ಮಲ್ಲಿ ಯಾವ ರೀತಿ ಪಂಡಿತರು ಇದ್ರು ಆ ಸ್ಮಾರ್ತ ಓಣಿಗೂ ಕೂಡ ಪಂಡಿತರಿದ್ರು. ನಮ್ಮ ಗಲಗಲಿ ಒಳಗೆ ಜ್ಯೋತಿಷ್ಯದಲ್ಲಿ ಪ್ರಸಿದ್ಧರಿದ್ರು. ಕೇಶವ ಶರ್ಮಾ ಗಲಗಲಿ ಅಂತ ಹೆಸರು ಕೇಳಿರ್ಬೇಕು. ಆಗ ಭೀಮಭಟ್ಟ ಗಲಗಲಿ ಅಂತ ಜೋಶಿ, ಇವರೆಲ್ಲ ಜ್ಯೋತಿಷ್ಯದಲ್ಲೇ ಪ್ರವೀಣರು. ನಮ್ಮ ಆಚಾರ್ಯಮಂತಂದವರು ಎಲ್ಲದಲ್ಲೂ ಪಾಂಡಿತ್ಯ. ತತ್ರಾಪಿ ರಾಮಾಚಾರ್ಯ ಹೆಸರು ಹೇಳಿದಲ್ಲ, ಆ ರಾಮಾಚಾರ್ಯರು ರಾಷ್ಟ್ರಪತಿ ಪ್ರಶಸ್ತಿ ತಗೊಂಡ್ರು, ಅಭಿನವ ಕಾಳಿದಾಸ್ ಅಂತ. ಅದೇ ಪ್ರಕಾರವಾಗಿ ಕೂರ್ಮಾಚಾರ್ಯ ಮಕ್ಕಳಾದಂತಹ ಪಂಡಿತ ಎಷ್ಟು ವರ್ಷ ಅವಾಗ ಪ್ರಶಸ್ತಿ ತಗೊಂಡಾಗ ಎಷ್ಟು ವರ್ಷ ಆಯ್ತು ಅದು ನೆನಪಿಲ್ಲ. ಅದೇ ಪ್ರಕಾರವಾಗಿ ಕೂರ್ಮಾಚಾರ್ಯ ಮಕ್ಕಳಾದಂತಹ ಪಂಡರಿನಾಥಾಚಾರ್ಯ ಗಲಗಲಿ ಇವರು ಸಾಮಾನ್ಯ ಅಲ್ಲ. ಹೆಸರು ಕೇಳಿದ್ದೀವಿ. ಅನೇಕ ಗ್ರಂಥಗಳನ್ನ ಮಾಡ್ಯಾರ. ಭಾಗವತವನ್ನ ಷಟ್ಪದಿ ಒಳಗೆ ಮಾಡ್ಯಾರ ಕನ್ನಡದೊಳಗೆ. ಭಾಗವತ ನಿಮಗೆ ನೋಡ್ಲಿಕ್ಕೆ ಸಿಗುತ್ತದೆ. ಅವೆಲ್ಲ ಮುಂಬೈದೊಳಗೆ ಪ್ರಿಂಟ್ ಅದು. ಅದೇ ಪ್ರಕಾರವಾಗಿ ಜಗನ್ನಾಥ ಪಂಡಿತ ಮಾಡಿದಂತಹ ಗಂಗಾಲಹರಿಯನ್ನ ಕನ್ನಡದಲ್ಲೇ ಮಾಡಿದರು. ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾವಾಪ್ಯನೃತಂ, ಇದು ಸಂಸ್ಕೃತ ಶ್ಲೋಕ. ಅದನ್ನ ಕನ್ನಡದೊಳಗೆ ಇವರು ಮಾಡ್ತಾ ಇದ್ದಾರೆ. ಜಗದ ಭಾಗ್ಯ ಜನಕ್ಕೆಲ್ಲ ಭೋಗ್ಯ ಸೌಭಾಗ್ಯ ಪೂರ್ಣ ಶಿರಿಯೂ, ಇದು ಕನ್ನಡದಲ್ಲಿ. ಉದಂಚನ್ ಮಾರ್ತಂಡ ಸ್ಫುಟ ಕಪಟ ಹೇರಂಬ ಜನನೀಂ ಕಟಾಕ್ಷಂ ಆಕ್ಷೇಪ ಕ್ಷಣ ಸಂಕ್ಷೋಪನಿವಾತ್. ಗಂಗಾ ಬರ್ಲಿಕ್ಕತ್ತಿದ್ರಂತ. ಪರಮಾತ್ಮನ ಪಾದದಿಂದ ಎಡಪಾದದ ಅಂಗುಷ್ಟದಿಂದ ಬಿದ್ದಂತ ಗಂಗಾ ಭೋರ್ಗರಿದು ಬರ್ತಾ ಇದ್ಲಂತ. ಮಹಾದೇವರ ಆಕೆನ ಹಿಡಿದು ಬಿಟ್ಟಂತ. ಮಹಾದೇವರು ಹಿಡಿದು ತನ್ನ ಜಡಿ ಒಳಗಿಟ್ಟಂತ. ಜಡಿ ಒಳಗಿಟ್ಟಾಗ ಪಾರ್ವತಿ ಲಕ್ಷ ಆ ಗಂಗಾನ ಕಡೆ ಹೋತಂತ.
ಯಾವಾಕನ ಹೆಣ್ಮಗಳು ನನ್ನ ಯಜಮಾನ್ರ ತಲೆ ಮೇಲೆ ಕೂತ ಅಂತ. ಆವಾಗ ಆಕಿ ಹೇಳ್ತಾ ಇದ್ದಾರೆ, ಉದಂಚನ್ ಮಾರ್ತಾಂಡ ಸ್ಫುಟ ಕಪಟ ಹೇರಂಭ ಜನನೀ ಕಟಾಕ್ಷಂ ವ್ಯಾಕ್ಷೇಪ ಕ್ಷಣ ಜನಿತ ಸಂಕ್ಷೋಪನಿವ. ಹೇಳ್ತಾ ಇದ್ದಾರೆ, ಈರ್ಷೆಗೊಂಡ ಪಾರ್ವತಿಯ ಚಂಡ ಮಾರ್ತಂಡ ರಾಗ ಚಂಡ ಖಂಡ ಖಂಡ ಥಳ ಪಳಿಪೆ ಕಾವ್ಯ ಬಿಂಡ. ಆ ಪಾರ್ವತಿಗೆ ಸಿಟ್ಟು ಬಂದು ಆ ಸಿಟ್ಟು ಗಣ್ಣಿಲೆ ಗಂಗಾನ ನೋಡಿದಾಗ ಆ ಗಂಗಾ ಶಿವನ ತಲೆ ಮೇಲೆ ಹೆಸರು ಬಂದಂಗೆ ಹೊಯ್ದಾಡ್ಲಿಕ್ಕತ್ತಂತ. ಇದನ್ನ ಕವಿ ವರ್ಣನ ಮಾಡ್ತಾ ಇದ್ದಾರೆ. ಅದನ್ನ ಇವರು ಜಗನ್ನಾಥ ಪಂಡಿತರು ಮಾಡಿದ್ದಾರೆ. ಅದನ್ನೇ ಪಂಡ್ರನಾಥ. ಇಂಥ ಪಂಡಿತರು ನಮ್ಮ ಊರಲ್ಲಿ ಸಾಕಷ್ಟು ಜನ ಅದ. ಈಗ ಇಷ್ಟೇ ಅಲ್ಲ, ಇವು ಲಭ್ಯವನ್ರಿ ಸದ್ಯಕ್ಕೆ ಅವೆಲ್ಲ ಗಂಗಾಧರಿ ಲಭ್ಯ ಅದ, ಲಭ್ಯ ಸಿಗ್ತಾವ ಇವಾಗಲೂ. ಇದಲ್ಲದೆ ಒಂದು ನೇತ್ರದಾನ ಅಂತ ಒಂದು ಪದ ಮಾಡಿದ್ರು. ನೇತ್ರ ಪಂಡ್ರನಾಥಾಚಾರ್ಯ ನೇತ್ರದಾನ ಅಂದ್ರೆ ಹಿಂದಕ್ಕೆ ನೀವು ಈ ಪಾತಿವೃತ್ಯದ ಮಹಿಳೆ ಬಗ್ಗೆ ಕೇಳಬಹುದು. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ನಾವು ನಿತ್ಯದಲ್ಲಿ ಅಂತೇವೆ. ಅದೇ ಪ್ರಕಾರವಾಗಿ ಪಾತಿವೃತ್ಯವನ್ನು ಉಳಿಸುವುದಕ್ಕೋಸ್ಕರವಾಗಿ ಒಬ್ಬ ಯೋಗಿ ತನ್ನ ಕಣ್ಣನ್ನು ದಾನ ಕೊಟ್ಟಂತಹದ್ದು ಇದು. ಅಂದರೆ ಆತ ವಿದ್ಯಾಪೀಠದೊಳಗೆ ಅಭ್ಯಾಸ ಮಾಡ್ತಿದ್ದ. ನಮ್ಮಲ್ಲಿ ಹುಡುಗರು ಉಪನಯನ ಆದ ಕೂಡಲೇ 8 ವರ್ಷದ ಆದ ಕೂಡಲೇ 12 ವರ್ಷ ಗುರುಕುಲ ವಾಸವನ್ನ ಮಾಡಬೇಕು. ಗುರುಕುಲದಿಂದ ಹೊರಗೆ ಬಂದಾಗ ಅವ ಗೃಹಸ್ಥ ಆಗಬಹುದು ಅಥವಾ ಸನ್ಯಾಸಿ ಆಗಬಹುದು. ಆ ಹುಡುಗ ಒಂದು ಹಳ್ಳಿಗೆ ಬಂದ, ವಿದ್ಯಾವಂತ. ಅವನ ಕಣ್ಣಿನೊಳಗೆ ತೇಜ ಅಂದ್ರೇನು, ಆ ತೇಜದಿಂದ ಎಲ್ಲರನ್ನ ಆಕರ್ಷಣೆ ಮಾಡ್ತಿದ್ದ. ಆಕರ್ಷಣೆ ಮಾಡ್ತಾ ಇದ್ದ. ಹಳ್ಳಿ ಊರೊಳಗೆ ಕುಲಕರ್ಣಿಯರ ಮನೆ ಶ್ರೇಷ್ಠ. ಆ ಹುಡುಗಿದ 16 ವರ್ಷ ಆಗಿತ್ತು ಲಗ್ನ. ಮನೆಗೆ ಶಶಿ ಬಂದಿದ್ಲು. ಅವ ಈ ಸನ್ಯಾಸಿಗಳ ಕೆಲಸ ಏನು, ಗೋದೋಹನ ಕಲ. ಆಕಳ ಹಿಂಡುವಷ್ಟು ಸಮಯ ಮಾತ್ರ ಭಿಕ್ಷಕ್ಕೆ ಬೇಡಬೇಕು. ಅವ್ರೇನು ಹಾಕ್ತಾರೋ ಅದನ್ನು ತಗೊಂಡು ಹೋಗ್ಬೇಕು. ಆವಾಗ ಅವ ಆ ಹೆಣ್ಮಗಳ ಮನೆಗೆ ಬರ್ತಾ ಇದ್ದಾನೆ. ಬಂದಾಗ ಅವ ಹೆಂಗೆ ಕಾಣಿಸ್ತಿದ್ದ ಅಂತ ಕವಿ ವರ್ಣನ ಮಾಡ್ತದೆ. ಅಲಖನಿ ರಂಜನ ಗಿಲ್ಗಿಲ್ಲ ಗುಂಜನ ಭವಭಯ ಭಂಜನ ಬೈರಾಗಿ ದಡ ದಡ ಬಂದನು ದ್ವಾರದಿ ನಿಂದನು ಭಿಕ್ಷೆಯು ಎಂದನು ಆಜೋಗಿ. ಅವ ಹೆಂಗೆ ಕಾಣಿಸ್ತಿದ್ದ, ಕಾಮನೆ ಕಾವಿಯ ನುಟ್ಟನೋ ತೊಟ್ಟನೋ ಸೋಮನೆ ಶಾಟಿಯ ಕಾಪಾಲಿ ಕಾವ್ಯವೇ ಕಾಯಕ ಪಡೆದೀತೋ ಪಿಡದೀತೋ ರಸ ಋಷಿ ಕರವೇ ಜಪಮಾಲೆ. ಅವ ಹೆಂಗೆ ಕಾಣಿಸ್ತಿದ್ದ, ಚಂದನ ಚರ್ಚಿತ ಭಸ್ಮೋದ್ವರ್ಚಿತ ಬಂಧುರ ಸುಂದರ ಸನ್ಯಾಸಿ ರಾಗ ಭೋಗ ವಿಷಯಗಳಡೆಯನು ಮೆಟ್ಟುವ ಉಲ್ಪರ ವಿನ್ಯಾಸಿ. ಚಂಡ ಮರೀಚಿಯೇ ಅವ ಬಂದಾನಿಲ್ಲೇ. ಚಂಡ ಮರೀಚಿಯೇ ದಂಡಕ ಮಂಡಲ ತಾಪಸ ವೇಷವ ತಳೆದಿಯನೆ ಸಂಧ್ಯಾರಾಗದ ಚಂದನ ತಂಪಿಗೆ ವೈಶ್ವಾನರ ತಪ ಕಿಡಿದಿಯನೆ. ಈ ಪ್ರಕಾರ ವರ್ಣನ ಮಾಡ್ತ. ಅವ ಅಗದಿ ಸಣ್ಣ ಹುಡುಗರ. ತರುಣಾಣುಚಿ ರಂಜೀಪ ರೂಪವು ಗರತಿಯ ಗೌರವ ಕೆಣಕಿತ್ತು ಸಂಯಮ ಮುದ್ರಿತ ಹೃದಯ ಕವಾಟದಿ ಕಾಮನ ಕಾರ್ಮುಕ ಮಣದಿತ್ತು. ಆ ಜೋಗಿ ಹಂಗೆ ಕಾಣಿಸ್ತಾ ಇದ್ದ. ಅವನ ವೈರಾಗ್ಯ ಅಂತಂದ್ರೆ ವರ ವೈರಾಗ್ಯದ ಚಿರ ಸೌಭಾಗ್ಯಕ್ಕೆ ಶೃಂಗಾರವೇ ಶರಣಾಗಿತ್ತು. ಬ್ರಹ್ಮಜ್ಞಾನದ ಫಲಪರಿಪಾಕಕ್ಕೆ ತಾರುಣ್ಯವು ತಲೆ ಬಾಗಿತ್ತು. ಈ ಪ್ರಕಾರವಾಗಿ ಆತ ಬರ್ತಾ ಇದ್ದಾನೆ. ಬಂದಾಗ ಆ ಹೆಣ್ಮಗಳು ಊರಾಗ ಊರ್ವಶಿ, ನಾವೊಬ್ಬ ಮನೆಯ ಹೆಣ್ಮಗಳು, ಇವ್ ಭಿಕ್ಷೆ ಹಾಕಬೇಕು ಅಂತ ವಿಚಾರ ಮಾಡ್ತಾ ಇದ್ದಾಳೆ. ಆಕೆಯನ್ನು ಕೂಡ ವರ್ಣನ ಮಾಡ್ತಾ ಇದ್ದಾರೆ ಕವಿ. ಆಕೆ ಊರ್ವಶಿ ರಂಜೀಪ ರೂಪಶಿ
ರಾಗ ಪರಾಗವು ಪರಿಮಳಿಸಿ ಬಂದಳು ಷೋಡಶಿ ರಸಸರ ಸಾರಸಿ ಒಡೆಯನ ಪ್ರೇಯಸಿ ನಳಿಸಿ. ಇಲ್ಲೇ ಕವಿ ತಂದೆ ಎಲ್ಲ ಹೇಳ್ಬಿಡ್ತಾನೆ. ಊರ್ವಿಯ ಊರ್ವಶಿ, ಊರೊಳಗೆ ಊರ್ವಶಿ, ಷೋಡಶಿ 16 ವರ್ಷದಕ್ಕೆ ಆಕಿ ಬರ್ತಾ ಇದ್ದಾಳೆ. ಬಂದಾಗ ಆವಾಗ ಅವ ಭಿಕ್ಷಾ ಹಾಕಬೇಕು ಅಂತ ಕೇಳಿದಾಗ ಭಿಕ್ಷಾ ಹಾಕಲಿಕ್ಕೆ ಬರ್ತಾ ಇದ್ದಾಳೆ. ಆವಾಗ ಆತನ ಕಣ್ಣುಗಳನ್ನು ನೋಡ್ತಾ ಇದ್ದ. ಆ ಕಣ್ಣುಗಳನ್ನು ನೋಡಿ ಆಕೆಯ ಅವನ ಮೇಲೆ ಮೋಹವನ್ನು ಪಡ್ತಾ ಇದ್ದಾಳೆ ಅಂತ ಅವ ಮುಂದೆ ಹೋಗ್ಬಿಟ್ಟ. ಮುಂದೆ ಹೋಗಿಂದ ಆಕೆ ವಿಚಾರ ಮಾಡ್ತಾ ಇದ್ದಾಳೆ, ನಾ ಎಂತ ಆಕಿ ಆ ಪತಿವ್ರತ ಸ್ತ್ರೀಯರೇ ಅಂಥವ್ರು ಅಂತ ತಿಳ್ಕೊಂಡು ನಾಳೆನೇ ದಿವಸ ಅವ ಬಂದ್ರೆ ಅವನ್ನ ನಾ ಕೂಡಬೇಕು ಅಂತ ಮನಸ್ಸು ಮಾಡ್ತಾನೆ. ಮರುದಿವಸ ಅವ ಬರು ಹಂಗೆ ಬಂದಾಗ ಅವ ಭಿಕ್ಷಾ ಅಂತ ಕೇಳ್ದ. ಜೋಗಿಯ ಜೋಡಿಗೆ ಜಾರನ ಜಾರಿಗೆ ತೆರೆದಲ್ಲಿ ನೀರಿಗೆ ತೋರಿತ್ತು. ಅವನ ಜೋಳಿಗೆ ಜಾರನ ಜೊತೆ ಕಾಣಿಸ್ತದೆ. ಆವಾಗ ಅವ ತ್ವಂ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ. ಇಷ್ಟನುಡನೆ ಇಷ್ಟೊಂದು ಅವ ಮುಂದೆ ಹೊಂಟ. ಆವಾಗ ಅವನ್ನ ಕರೀತಾ ಇದ್ದಾಳೆ, ನಿಲ್ಲಲೆ ಜೋಗಿಯೇ ನಿನ್ನಯ ಕಣ್ಣಲ್ಲಿ ಎಂತಹ ಕಾಂತಿಯು ಕುಣಿಯುತ್ತಿದೆ. ತೇಜ ಪುಂಜಕ್ಕೆ ಕಾಂತಿ ವಿಲಾಸಕ್ಕೆ ರವಿರಾಜೀವವು ಮಣಿಯುತ್ತಿದೆ. ಏನಿದು ಚಲುವೆಯೋ, ಏನಿದು ಚಲುಮೆಯು ಚುಮ್ಮಿಸಿ ಚಕ್ರವ ಕುಕ್ಕಿಸಿದೆ. ಕುಂಜದ ಸಾರವ ಹಿರದೆ ಜೊನ್ನಿನ ಜಂಗಡಲುಕ್ಕಿಸಿದೆ. ಏನಪ್ಪ ನಿನ್ನ ಕಣ್ಣು ಎಂಥವು? ಜೊನ್ನಿನ ಜಂಗಡಲುಕ್ಕಿಸಿದೆ. ಜೊನ್ನು ಅಂದ್ರೆ ಈ ಕಬ್ಬಣ ಕಾಸ್ತಾರಲ್ಲ, ಕಬ್ಬಣ ಕಾಸಿ ಅದನ್ನು ಒಂದು ಅದಕ್ಕೆ ತರ್ತಾರೆ. ಆ ತರುವಾಗ ಒಂದು ಜನ್ನು ಅಂತ ಅದಕ್ಕೊಂದು ಇದು ಬರ್ತದೆ. ಅಂಥದ್ದು ನಿನ್ನ ಕಣ್ಣು ಕಾಣಿಸ್ತವ ಅಂತಂದಾಗ ಅವ ಹೊಂಟು ಬಿಟ್ಟ. ಆಶೀರ್ವಾದ ಮಾಡ್ದ, ಹೋಗಿ ವಿಚಾರ ಮಾಡ್ತಾ ಇದ್ದ, ಈ ಹೆಣ್ಮಗಳು ನನ್ನ ಕಣ್ಣು ವರ್ಣನ ಮಾಡಿದ್ದಲ್ಲ, ಈ ಕಣ್ಣಿನಿಂದ ಇಡೀ ಪತಿವ್ರತಾ ಧರ್ಮ ಹಾಳಾಗ್ತದೆ ಅಂತ ತಿಳ್ಕೊಂಡು ಅವ ಏನು ಮಾಡ್ದ, ಮಾರನೇ ದಿವಸ ತನ್ನ ಕಣ್ಣು ಕಿತ್ತಿದ. 2 ಕಣ್ಣುಗಳನ್ನು ಕಿತ್ಕೊಂಡು ಥಾಲಿ ಒಳಗಿಟ್ಟ. ಥಾಲಿ ಒಳಗಿಟ್ಕೊಂಡು ನಡಿಲಿಕ್ಕೆ ಬರಲಿಲ್ಲ, ಯಾಕಂದ್ರೆ ಜೋಡಿ ಬೇಕಲ್ಲ, ಕಣ್ಣು ಇದ್ದಿದ್ದಿಲ್ಲ ಅಂದ್ರೆ. ಇಬ್ಬರು ಜೊತೆಗಾರನ ಕರ್ಕೊಂಡು ಆ ಹೆಣ್ಮಗಳ ಅದಕ್ಕೆ ದಾನ ಕೊಡಬೇಕು ಅಂತ ಬರ್ತಾ ಇದ್ದಾನೆ. ಅವತ್ತಾಕಿ ತಾನು ಸಂಕಲ್ಪ ಗುಡ್ಡ ಕಟ್ಕೊಂಡು ಕೂತಿದ್ದು, ಇವತ್ತು ಐಬಿಗೆ ಹೋಗ್ಬೇಕಂತೆ ಆಕೆ ಏನು ಕನಸು ಕಟ್ಟಿಂತು. ಆವಾಗ ಬರ್ತಾ ಇದ್ದಾನೆ, ಅಲಖನಿ ರಂಜನ ಮಂಜುಳ ಗುಂಜನ ಗುಣಗಿತ್ತು. ಕಂಕಣ ಕಿಂಕಿಣಿ ಗರತಿಯ ಗದ್ದುಗೆ ಹೊರಳಿತ್ತು. ಆಕೆ ಏನು ವಿಚಾರ ಮಾಡಿದ್ಲು, ಮೊದಲೇನು ವಿಚಾರ ಮಾಡಿದ್ಲು, ಈಗೇನು ವಿಚಾರ ಮಾಡ್ತಾ ಇದ್ದಾರೆ. ಆವಾಗ ನೋಡ್ತಾ ಇದ್ದಾಳೆ, ಜೋಗಿಯನಿಬ್ಬರು ಜೊತೆಗಾರರು ತೋಳ ಹಿಡಿದೇ ನಡೆಸುತ್ತ ಬರುತ್ತೀಹರು. ಕಣ್ಣಿನ ಕಲಶವ ಮಣ್ಣಿಗೆ ಬಗ್ಗಿಸಿ ಬಾಷ್ಪ ಸ್ನಾನವ ನಡೆಸಿಯರು. ಹಲ್ಲಣ ಹಾರಿತು, ಆಕೆ ಗಾಬರಾದ್ರು. ಹಲ್ಲಣ ಹಾರಿತು ತಲ್ಲಣಿಸಿತು ಎದೆ ನಿಲ್ಲದೆ ತೊಳಲಿದಳ ಹಾರಾರಿ. ಜೋಗಿಯೇ ನಿನಗೆ ನಾಗಿದೆ ಎಂದಳು, ಬಂದಳು ನಿಂದಳು ಬಳಿಸಾರಿ. ಅವಾಗ ಹೇಳ್ತಾ ಇದ್ದಾನೆ, ತಾಯಿಯೇ ತೆಗೆದುಕೋ. ಆಕೆಗೆ ತಾಯಿ ಅಂತ ಸಂಬೋಧನೆ ಮಾಡ್ತಾ ಇದ್ದ. ತಾಯಿಯೇ ತೆಗೆದುಕೋ. ತಾಯಿಯೇ ತೆಗೆದುಕೊಂಡು ಎನ್ನುತ್ತಾ ನೀರಿನ ಥಾಲಿಯ ಕೊಟ್ಟಿದ್ದ. ಥಾಲಿಯ ತಳದಲ್ಲಿ ಥಳ ಹೊಡೆಯುವ ಕಣ್ಣುಗಳೆರಡನೆ ಇಟ್ಟಿದ್ದ. ತಾಯಿಯೇ ನಿನ್ನೆಯ ದಿನ ನೀನ್ ಎನ್ನಯ ಕಣ್ಣಿನ ಬಣ್ಣನೆ ಮಾಡಿದ್ದೆ. ಗರತಿಯ ಗೋರಿಯ ಕಟ್ಟುವ ತೊಗಲಿದು ಆ ಕಣ್ ಕಿತ್ತಿದೆ ತಂದಿಯೇನು ಅಂತ ಅದನ್ನ ಕೊಡ್ತಾ ಇದ್ದಾನೆ. ಅಲಖನಿ ರಂಜನ ಅಂತ ಇದನ್ನ ಕವಿಯನ್ನ ಮಾಡ್ತಾ ಇದ್ದಾರೆ. ಅಲಖನಿ ರಂಜನ ನಡೆದೇನು ನಿರ್ವೇತೆ ಯಾಜೋಗಿ. ತೊಗಲಿನ ಕಣ್ಬಲಿ ಇಂದಲೇ ಜ್ಞಾನದ ಒಳಗಣ್ ತೆರೆಯಿಸಿ ಕುರುಡಾಗಿ. ಇಂಥ ಸಾಹಿತ್ಯ ನಮ್ಮ ಗಲಗಲಿ ಊರಾಗ ಸಾಧಾರಣ ಅಲ್ಲ,
ಸಾಧಾರಣ ಮಕ್ಕಳು ಸಹಿತ ಈಗ ಆ ಸಾಹಿತ್ಯಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಅನ್ನುವಂಥ ಈ ವಿಷಯವನ್ನ ಅದೇ ಪ್ರಕಾರವಾಗಿ ಭೂಪತಿ ವಿಠಲರು ಅದೇ ಸಾಲಿನೊಳಗೆ ಬರ್ತಾ ಇದ್ದಾರೆ. ಕೇವಲ ಹಿಂದಿನ ಈ ಗಲಗಲಿ ಪಂಡಿತರಲ್ಲ, ನೀವು ಕೂಡ ಈವರೆಗೆ ಸಾಕಷ್ಟು ಪಾಂಡಿತ್ಯವನ್ನ ಪಡ್ಕೊಂಡಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳಿ ನಿಜವಾಗ್ಲೂ ನನಗೆ ಮುಗಿಸ್ಬೇಕು ಅನಿಸ್ತಿಲ್ಲ. ಈಗ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ. ಭೂಪತಿ ವಿಠಲದಾಸರ ಬಗ್ಗೆ ನನಗೆ ಮಾಹಿತಿ ಬೇಕು. ಭೂಪತಿ ವಿಠಲದಾಸರು ಈ ಮಠ ಸ್ಥಾಪನೆಗೆ ಅವ್ರು ಮಾಡಿರ್ತಕ್ಕಂಥ ಸಂಕಲ್ಪ ಏನು, ಯಾವಾಗ ಮಾಡಿದ್ರು, ಮಠ ಸ್ಥಾಪನೆ ಯಾವಾಗಾಯ್ತು, ಸ್ವಲ್ಪ ನನಗೆ ವಿವರವಾಗಿ ಅದನ್ನು ಹೇಳ್ಕೊಂಡು ನನಗೆ. ಸ್ವಾತಂತ್ರ್ಯ ಯೋಧರು ಅಂತ ಹೇಳಿದೆ. ಹೌದು, ಸ್ವಾತಂತ್ರ್ಯ ಯೋಧರು 6 ತಿಂಗಳು ಜೈಲಿನಾಗ ಬಿದ್ದು ಬಂದರು. ಬಿದ್ದು ಬಂದಿಂದ 6 ತಿಂಗಳು ಜೈಲಿನಾಗ ಏನು ಮಾಡಿದ್ರು, ಅವ್ರು ಬರೇ ಮಧ್ವ ಸಾಹಿತ್ಯವನ್ನೇ ಓದಿದ್ರೆ ಹೊರತಾಗಿ ಅಲ್ಲಿ ವ್ಯರ್ಥ ಸಮಯವನ್ನು ಕಳೀಲಿಲ್ಲ. ಇದೀಗ ಗಲಗಲಿಯ ಭೂಪತಿ ವಿಠಲದಾಸರು ನಿರ್ಮಿಸಿರ್ತಕ್ಕಂಥ, ಸ್ಥಾಪನೆ ಮಾಡಿರ್ತಕ್ಕಂಥ ಮಠದ ಕುರಿತಾಗಿ ಮಾಹಿತಿಯನ್ನ ನಿಮ್ಮೆಲ್ಲರಿಗೂ ನೀಡ್ತಾ ಇದ್ದೀವಲ್ಲ, ಆ ಕುರಿತಾಗಿ ಗಲಗಲಿಯ ಕ್ಷೇತ್ರದ ಬಗ್ಗೆ ಭೂಪತಿ ವಿಠಲದಾಸರು ಬರೆದಿರ್ತಕ್ಕಂಥ ಒಂದು ಕೃತಿ ಬರಬೇಕು ಗಲಗಲಿಗೆ. ಸಂಪೂರ್ಣವಾಗಿ ಈ ಗಲಗಲಿಯ ಒಂದು ಕ್ಷೇತ್ರದ ಬಗ್ಗೆ, ರಾಯರ ಮಠದ ಬಗ್ಗೆ ವಿವರಣೆಯನ್ನ ಹೊಂದಿರತಕ್ಕಂಥ ಕೃತಿ ಅದು. ಆ ಕೃತಿಯನ್ನ ಸುಶ್ರಾವ್ಯವಾಗಿ ಇದೀಗ ನಿಮ್ಮೆದುರಿಗೆ ನಾವು ಇಡಲಿದ್ದೇವೆ. ಭೂಪತಿ ವಿಠಲದಾಸರ ಸೊಸೆ ಶ್ರೀಮತಿ ಅಪರ್ಣಾ ಕಾಕಣ್ಕೆಯವರು, ಶ್ರೀಯುತ ಆನಂದ್ ಕಾಕಣ್ಕೆಯವರ ಧರ್ಮಪತ್ನಿ ಆಗಿರ್ತಕ್ಕಂಥ ಅಪರ್ಣಾ ಅವರು, ಅವರ ಮಾವನವರ ಒಂದು ಕೃತಿಯನ್ನ ಇದೀಗ ಪ್ರಸ್ತುತಪಡಿಸಲಿದ್ದಾರೆ. ಬರಬೇಕು ಗಲಗಲಿಗೆ ಆರಾಧನೆಗೆ, ಬರಬೇಕು ಗಲಗಲಿಗೆ ಆರಾಧನೆಗೆ, ಬರಬೇಕು ಗಲಗಲಿಗೆ. ಪರಿವಾರ ಸಹಿತಾಗಿ ಭಗವದ್ಭಕ್ತರು, ಪರಿವಾರ ಸಹಿತಾಗಿ ಭಗವದ್ಭಕ್ತರು, ಬರಬೇಕು ಗಲಗಲಿಗೆ ಆರಾಧನೆಗೆ, ಬರಬೇಕು ಗಲಗಲಿಗೆ. ಕೃಷ್ಣವೇಣಿಯ ಪುಣ್ಯ ಸುಕ್ಷೇತ್ರವು ಎಷ್ಟು ಹೇಳಲಿ ಸೊಬಗು ಸೌಕರ್ಯ, ಪ್ರತ್ಯೇಕವಾಗಿ ಕಟ್ಟಿದ ಘಾಟುಗಳ ಸಾಲು, ಪ್ರತ್ಯೇಕವಾಗಿ ಕಟ್ಟಿದ ಘಾಟುಗಳ ಸಾಲು, ಪುಟ್ಟ ಕಾಶಿಯಂತೆ ಕಂಗೊಳಿಸುವುದಿದು, ಪುಟ್ಟ ಕಾಶಿಯಂತೆ ಕಂಗೊಳಿಸುವುದಿದು. ಬರಬೇಕು ಗಲಗಲಿಗೆ ಆರಾಧನೆಗೆ, ಬರಬೇಕು ಗಲಗಲಿಗೆ ಆರಾಧನೆಗೆ, ಬರಬೇಕು ಗಲಗಲಿಗೆ. ಗಾಲವ ಋಷಿಗಳ ದಿವ್ಯ ತಪೋಭೂಮಿ, ಫಲವತ್ತಾದಿದು ಬಲು ಕಸುವಿನ ಭೂಮಿ, ಸಕಲ ಪುರುಷಾರ್ಥ ಸಿದ್ಧಿಸಲು ಸಾಧನ ಭೂಮಿ, ಸಕಲ ಪುರುಷಾರ್ಥ ಸಿದ್ಧಿಸಲು ಸಾಧನ ಭೂಮಿ. ಅಕಳಂಕ ಚರಿತ ನರಸಿಂಹಾರ್ಯರ ಭೂಮಿ, ಅಕಳಂಕ ಚರಿತ ನರಸಿಂಹಾರ್ಯರ ಭೂಮಿ. ಬರಬೇಕು ಗಲಗಲಿಗೆ ಆರಾಧನೆಗೆ, ಬರಬೇಕು ಗಲಗಲಿಗೆ. ಕೃಷ್ಣವೇಣಿಯ ಸ್ನಾನ, ಮೃಷ್ಟಾನ್ನ ಭೋಜನ, ಪುರಾಣ ಕೀರ್ತನೆ, ಸಂಗೀತ ಭಜನೆ, ಇಷ್ಟವಾದ ಸೇವೆ ಮಾಡಿ ನೋಡಿ ಪಾಡಿ, ಇಷ್ಟವಾದ ಸೇವೆ ಮಾಡಿ ನೋಡಿ ಪಾಡಿ. ಭೂಪತಿ ವಿಠಲನ ಕೃಪೆ ಪಡೆಯಲು ತಾವು, ಭೂಪತಿ ವಿಠಲನ ಕೃಪೆ ಪಡೆಯಲು ತಾವು, ಬರಬೇಕು ಗಲಗಲಿಗೆ ಆರಾಧನೆಗೆ, ಬರಬೇಕು ಗಲಗಲಿಗೆ. ಪರಿವಾರ ಸಹಿತಾಗಿ ಭಗವದ್ಭಕ್ತರು, ಪರಿವಾರ ಸಹಿತಾಗಿ ಭಗವದ್ಭಕ್ತರು,
ಬರಬೇಕು ಗಲಗಲಿಗೆ ಆರಾಧನೆಗೆ ಬರಬೇಕು ತಾವು ಬರಬೇಕು ತಾವು ಬರಬೇಕು ಗಲಗಲಿಗೆ.